ಇವಾಗ ಬಾಬಾ ಬುಡನ್ಗಿರಿ ಹೋಗ್ತಾ ಇದ್ದೀನಿ. ತುಂಬ ಚಳಿ ಇದೆ, ಗಾಡಿ ಓಡ್ಸೋಕ್ಕಾಗ್ತಾ ಇಲ್ಲ, ಕೈ ಕಾಲೆಲ್ಲ ನಡುಗ್ತಾ ಇದೆ. ನಾನು ಇಷ್ಟು ಚಳಿ ಇರುತ್ತೆ ಅಂದ್ಕೊಂಡಿರಲಿಲ್ಲ. ಚಳಿ ಇರುತ್ತೆ ಅಂದ್ಕೊಂಡಿದ್ರೆ ಒಂದು ಬೇರೆ ಜಾಕೆಟ್ ಯಾರು ತೊಗೊಂಬರ್ತಿದ್ದೆ, ಜಾಕೆಟು ಗ್ಲೌಸು. ಸ್ಕೂಟ್ರ್ ಓಡ್ಸೋಕ್ಕಾಗ್ತಾ ಇಲ್ಲ, ಕೈ ನಡುಗ್ತಾ ಇದೆ. ಬಿಟ್ಟಿದ್ದು ಸ್ವಲ್ಪ ಲೇಟ್ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಬಾಬಾ ಬುಡನ್ಗಿರಿಗೆ ಹೋಗಿ ಅಲ್ಲಿ ಹೇಗಿದೆ ಅಂತ ನೋಡೋಣ. ಓಕೆ, ಸೊ ನಾನಿವಾಗ ಆಲ್ಮೋಸ್ಟ್ ಬಾಬಾ ಬುಡನ್ಗಿರಿ ರೀಚ್ ಆಗ್ತಾ ಇದ್ದೀನಿ. ಅಲ್ಲಿ ಮೇಲೆ ಹೋಗೋಕ್ಕೆ ಸ್ವಲ್ಪ ದಾರಿ ಚೆನ್ನಾಗಿಲ್ಲ, ಇದೇನೋ ಪಾಳು ಬಿದ್ದಿದ್ದು ಬಿಲ್ಡಿಂಗ್ ಥರ ಏನೋ ಇದೆ. ಈ ಥರ ರೋಡ್ ಅಷ್ಟು ಚೆನ್ನಾಗಿಲ್ಲ ಆ್ಯಕ್ಚುಲಿ. ಇನ್ನೊಂದೇನು ಅಂದರೆ ಸಮರಲ್ಲಿ ಹೋದರೆ ಬಾಬಾ ಬುಡನ್ಗಿರಿ ಸ್ಕಿಪ್ ಮಾಡ್ಬೋದು ನೀವು. ಅಲ್ಲಿ ಏನು ಸೀನ್ರಿ ಅಷ್ಟಿರಲ್ಲ. ಸೊ ಅದ್ರ ಬದಲು ಮುಳ್ಳಯ್ಯನಗಿರಿ, ಸೀತಾಲಯ್ಯನಗಿರಿ ಹೋಗಿ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡ್ಬೋದು. ಇವಾಗ ನೋಡ್ಬೋದು, ನೀವು ತೋರಿಸ್ತೀನಿ ನಿಮಗೆ. ಈ ಥರನೇ ಕಾಣಿಸುತ್ತೆ. ಸೊ ಓಕೆ, ಎಕ್ಸ್ಟ್ರಾ ಟೈಮ್ ಇತ್ತು ಅಂದರೆ ನೀವು ಸ್ಪೆಂಡ್ ಮಾಡ್ಬೋದು. ಯಾರೂ ಇದ್ದಿದ್ದಿಲ್ಲ ಇಲ್ಲಿ, ಜನ ಎಲ್ಲ ಮುಳ್ಳಯ್ಯನಗಿರಿಗೆ ಹೋಗ್ತಾಯಿದ್ರು. ಬಾಬಾ ಬುಡನ್ಗಿರಿ ರೋಡು ಫುಲ್ ಖಾಲಿ ಇತ್ತು. ಆಮೇಲೆ ಇಲ್ಲೂ ಯಾರೂ ಇರಲಿಲ್ಲ. ಅಲ್ಲಿ ಏನೋ ರಾಕ್ ಇದೆ, ಅದ್ರ ಮೇಲೆ ಜನ ಫೋಟೋ ತೆಗೆಸ್ಕೊಂಡಿದ್ದು ನೋಡಿದ್ದೀನಿ. ಬಟ್ ಅಷ್ಟು ಸೇಫ್ ಇಲ್ಲ. ಯಾರಾದರೂ ಜೊತೆಗಿದ್ದರೆ ಕುತ್ಕೊಂಡು ಫೋಟೋ ತೆಗೆಸ್ಕೋಬೋದು. ಬಟ್ ಇಲ್ಲಿ ಪೀಸ್ ಆಗಿತ್ತು ಆ್ಯಕ್ಚುಲಿ, ಯಾರೂ ಇರಲಿಲ್ಲ, ಚೆನ್ನಾಗಿತ್ತು ಇಲ್ಲಿ. ಬಟ್ ಸಮರಲ್ಲಿ ನೀವೇನಾದರೂ ಬರ್ತಾಯಿದ್ರೆ ಈ ಪಾಯಿಂಟ್ನ ಸ್ಕಿಪ್ ಮಾಡ್ಬೋದು. ಅಲ್ಲಿ ಹೋಗ್ತಾ ಒಂದು ಚಂದ್ರದ್ರೋಣ ಲೇಕ್ ಅಂತ ಬರುತ್ತೆ. ಆ ಲೇಕು ಆ್ಯಕ್ಚುಲಿ ಫೋಟೋಸ್ ನೋಡ್ಕೊಂಡು ನಾನು ಹೋಗಿದ್ದೆ. ಬಟ್ ಆಬ್ವಿಯಸ್ಲಿ ಸಮರ್ ಟೈಮಲ್ಲಿ ಏನೂ ನೀರು ಇರಲಿಲ್ಲ. ಸೊ ಇವಾಗ ವಾಪಸ್ಸು ಮುಳ್ಳಯ್ಯನಗಿರಿ ಕಡೆ ಹೋಗ್ತಾ ಇದ್ದೀನಿ ಇವಾಗ.
ಸೊ ಇಲ್ಲಿ ಮೇಲೆ ಒಂದು ದೇವಸ್ಥಾನ ಇದೆ. ಆ ಸ್ಟೆಪ್ಸ್ ಹತ್ಕೊಂಡು ಬಂದು ಟಯರ್ಡ್ ಆಗಿದ್ದರೆ ಇಲ್ಲಿ ಆರಾಮಾಗಿ ಕೂತ್ಕೋಬೋದು. ಚೆನ್ನಾಗಿರುತ್ತೆ ಆ ದೇವಸ್ಥಾನದಲ್ಲಿ. ನೋಡಿ ದೇವಸ್ಥಾನ ಸುತ್ತಮುತ್ತಲು ಹೇಗಿದೆ. ಸೊ ಮುಳ್ಳಯ್ಯನಗಿರಿ ಬಂದು ಕರ್ನಾಟಕದ ಹೈಯೆಸ್ಟ್ ಪೀಕು. ಆಮೇಲೆ ವೆಸ್ಟರ್ನ್ ಘಾಟ್ಸಲ್ಲಿ 23ನೇ ಹೈಯೆಸ್ಟ್ ಪೀಕ್ ಇದು. ಇದು ನೋಡಿ ಪೋಸ್ ಕೊಡ್ತಾ ಇತ್ತು ಎರಡು. ಅಲ್ಲಿ ಒಂದು ಚಿಕ್ಕ ನಂದಿ ವಿಗ್ರಹ ಇದೆ, ಅಲ್ಲಿಗೆ ಹೋಗೋಣ ಇವಾಗ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬೆಳಗ್ಗೆ 6:30ಗೆ ಅಲ್ಲಿ ಕೆಳಗಡೆ ಗೇಟ್ ಓಪನ್ ಆಗುತ್ತೆ. ಸೊ 6:30ಇಂದ ಒಂದು 8-9 ಗಂಟೆವರೆಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇವರು ನೋಡಿ ಮುಳ್ಳಯ್ಯನಗಿರಿ ವ್ಯೂಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಯಾರೋ ರೀಲರ್ಸ್ ಬಂದಿದ್ದಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಇಲ್ಲಿ. ಆ ಮ್ಯೂಸಿಕ್ ತೆಗೆದುಬಿಡ್ತೀನಿ, ಯೂಟ್ಯೂಬಲ್ಲಿ ಕಾಪಿರೈಟ್ ಬಂದರೆ ಕಷ್ಟ ಈ ಹಾಡ್ದು. ಹೌದು, ತಲೆ ಜೋರಾಗಿ ಪಡ್ಕೊಂಡೆ, ಏನೂ ಆಗಿಲ್ಲ ಪುಣ್ಯಕ್ಕೆ. ಮೊಡೆಲ್ ಆಪ್ಲಾಂಗ್ ಆಟೋ ಚೆನ್ನಾಗಿದೆ, ಎಲ್ಲ ನೆನಪಿದೆ ನನಗೆ. ಒಟ್ಟು 464 ಸ್ಟೆಪ್ಸ್ ಏನೋ ಇದೆಯಂತೆ. ನಾನು ಸ್ಟಾರ್ಟಿಂಗಲ್ಲಿ ಕೌಂಟ್ ಮಾಡ್ತಿದ್ದೆ, ಆಮೇಲೆ ಅಕ್ಕಪಕ್ಕ ನೋಡಿಕೊಂಡು ಕೌಂಟ್ ಎಲ್ಲೋ ಮಿಸ್ ಆಗೋಯಿತು. ಇಲ್ಲಿ ಸುತ್ತಮುತ್ತಲು ಟ್ರೆಕ್ಕಿಂಗ್ ಮಾಡೋಕ್ಕೆ ತುಂಬ ಆಪ್ಷನ್ಸ್ ಇದೆ. ಸೊ ಯಾರೋ ಇಂಟ್ರೆಸ್ಟೆಡ್ ಇದ್ದವರು ಟ್ರೆಕ್ಕಿಂಗ್ ಮಾಡ್ಕೋಬೋದು. ಇದು ನೋಡಿ ಸೀತಾಲಯನಗಿರಿ ದೇವಸ್ಥಾನ. ಮೊನ್ನೆ ಬಂದಾಗ ಜಾತ್ರೆ ನಡೀತಾ ಇತ್ತು ಇಲ್ಲಿ. ಇವತ್ತು ಫುಲ್ ಖಾಲಿ ಆಗಿಬಿಟ್ಟಿದೆ, ಯಾರೂ ಇಲ್ಲ. ದರ್ಶನ ಮಾಡ್ಕೊಂಡು ಬಂದೆ, ಚೆನ್ನಾಗಿದೆ ಒಳಗಡೆ. ಓಕೆ ಫ್ರೆಂಡ್ಸ್, ಚಿಕ್ಕಮಗಳೂರು ಟ್ರಿಪ್ ಮುಗೀತು. ಇವಾಗ ನೆಕ್ಸ್ಟು ಶೃಂಗೇರಿಗೆ ಹೋಗೋಣ ಅಂತ ಇದ್ದೀನಿ. ಶೃಂಗೇರಿ ಇಲ್ಲಿಂದ 2 ಅವರ್ಸ್ ತೊಗೊಳುತ್ತೆ ಶೃಂಗೇರಿಗೆ. ಸೊ ಇವಾಗ ಸ್ಕೂಟರ್ ವಾಪಸ್ ಕೊಟ್ಟು ಅಲ್ಲಿಂದ ವಾಕೇಬಲ್ ಇದೆ ಬಸ್ ಸ್ಟ್ಯಾಂಡು, ಅಲ್ಲಿಂದ ನಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಶೃಂಗೇರಿ ಬಸ್ ಹುಡ್ಕೋಣ ಎಷ್ಟು ಗಂಟೆಗಿದೆ ಅಂತ. ಇದೆಯಾ ನೋಡ್ಬೇಕು ಎಷ್ಟು ಗಂಟೆಗಿದೆ, ಏನು ಎಷ್ಟೊತ್ತಿಗಿರುತ್ತೆ ಏನು ಗೊತ್ತಿಲ್ಲ, ನೋಡಬೇಕು. ಬನ್ನಿ ಹೋಗೋಣ. ಸೊ ಇವಾಗ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಒಂದು ಬಸ್ ಆಲ್ರೆಡಿ ರೆಡಿಯಾಗಿ ನಿಂತಿತ್ತು, ಸೊ ಹತ್ತಿ ಕೂತ್ಕೊಂಡೆ. ಟಿಕೆಟ್ ತುಂಬ ಎಕ್ಸ್ಪೆನ್ಸಿವ್ ಇದೆ ಅನ್ಸುತ್ತೆ ನನಗೆ. 159. ನಾನು ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಬಂದಿದ್ದೀನಿ, ಆದರೆ ಚಿಕ್ಕಮಗಳೂರಿಂದ ಶೃಂಗೇರಿಗೆ ಎಷ್ಟು ಕಾಸ್ಟ್ಲಿ ಅನಿಸುತ್ತೆ. ಬಸ್ ಫೇರು 102 ರೂಪೀಸ್ ಇದೆ. ಬಟ್ ಏನು ಮಾಡೋಕ್ಕೆ ಬರೋಲ್ಲ, ಸಾರಿಗೆ ಬಸ್ಸೇ ಇಷ್ಟಿದೆ ಅಂದರೆ ಇನ್ನು ಬೇರೆ ಬಸ್ ಜಾಸ್ತಿ ಇರುತ್ತೆ. ಬಸ್ಸು ಖಾಲಿನೇ ಇತ್ತು.
ಒಳಗಡೆ ಹೋಗಿ ಕೂತ್ಕೊಂಡೆ ಸೀನ್ರಿಗಳು ನೋಡ್ಕೊಂಡು ಹೇಗಿದೆ ಅಂತ ನೋಡ್ಕೊಳ್ಳೋಕ್ಕೆ. ಇಲ್ಲಿ ಆ್ಯಕ್ಚುಲಿ ಹೋಗ್ತಾ ನಮಗೆ ಎರಡು ಕಡೆನೂ ಕಾಫಿ ಮತ್ತು ಟೀ ಪ್ಲಾಂಟೇಷನ್ಸ್ ನೋಡೋಕ್ಕೆ ಸಿಗುತ್ತೆ. ನೋಡೋಣ ಹೇಗೇನು ಕಾಣಿಸುತ್ತಾ ಏನು ಅಂತ. ಫುಲ್ ಘಾಟ್ ಸೆಕ್ಷನ್ ಇದೆ ರೋಡು. ಸೊ 4:15 ಆಗಿದೆ ಇವಾಗ ಟೈಮು. ಕರೆಕ್ಟಾಗಿ 2 ಅವರ್ಸ್ ತೊಗೊಂಡು ಬಸ್ಸು. ನಂದು 2 ಬ್ಯಾಗ್ ಇತ್ತು. ಒಂದು ದೊಡ್ಡ ಬ್ಯಾಗು ಎಲ್ಲಿ ನನ್ನ ಬ್ಯಾಗ್ ಇಟ್ಕೊಂಡು ಎಲ್ಲಿ ಓಡಾಡಬೇಕಾಗತ್ತೆ ಅಂತ ಹುಡುಕ್ತಾ ಇದ್ದರೆ ಅಲ್ಲಿ ಒಂದು ಕ್ಲೋಕ್ ರೂಮ್ ಸಿಕ್ತು. ಸೊ ಒಳ್ಳೆಯದಾಯಿತು ಅಂತ ಎಲ್ಲ ಬ್ಯಾಗ್, ಒಂದು ದೊಡ್ಡ ಬ್ಯಾಗ್ ಇಟ್ಟು ಚಿಕ್ಕ ಬ್ಯಾಗ್ ತೊಗೊಂಡು ದೇವಸ್ಥಾನ ಕಡೆ ಹೋಗ್ತಾಯಿದ್ದೀನಿ. ವಾಕಿಬಲ್ ಡಿಸ್ಟೆನ್ಸ್ ಇದೆ ಬಸ್ ಸ್ಟ್ಯಾಂಡಿಂದ ದೇವಸ್ಥಾನ. ಗೋಪುರ ಕಾಣಿಸ್ತಾ ಇದೆ, ಅದೇ ದೇವಸ್ಥಾನ ನೋಡಿ. ರಿನೋವೇಟ್ ಮಾಡ್ತಾ ಇದ್ದಾರೆ ಗೋಪುರನ. ಸೊ ಎಂಟ್ರೆನ್ಸ್ ಮೋಸ್ಟ್ಲಿ ಆ ಕಡೆ ಚೇಂಜ್ ಮಾಡಿದ್ದಾರೆ. ಒಟ್ಟು 127 ಅಡಿ ಇದೆ ಇದು ರಾಜಗೋಪುರ. ತುಂಗಾ ನದಿ ತೀರದಲ್ಲಿ ಇದೆ ಈ ದೇವಸ್ಥಾನ. ಇಲ್ಲಿ ಮೇನ್ 2 ಇದೆ, ವಿದ್ಯಾಶಂಕರ ದೇವಸ್ಥಾನ ಒಂದಿದೆ, ಆಮೇಲೆ ಶಾರದಾಂಬಾ ದೇವಸ್ಥಾನ ಇದೆ. ಇಲ್ಲಿ ಶಾರದಾಂಬಾ ದೇವಸ್ಥಾನ ಏನಿದೆ ಅಂದರೆ ಸರಸ್ವತಿದು, ಶಂಕರಾಚಾರ್ಯರು ಸ್ಥಾಪಿಸಿರೋದು. 8ನೇ ಶತಮಾನದ್ದು ದೇವಸ್ಥಾನ ಇದು. ಪ್ರತಿಮೆ ಶ್ರೀಗಂಧದ್ದು ನಿಂತಿರೋ ಭಂಗಿಯಲ್ಲಿದೆ. ಆದರೆ 14ನೇ ಶತಮಾನದಲ್ಲಿ ವಿಜಯನಗರದ ಅರಸರು ಕುಳಿತಿರೋವಂಥದ್ದು ಚಿನ್ನದ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದರು. ಆಮೇಲೆ ವಿದ್ಯಾಶಂಕರ ದೇವಸ್ಥಾನ ಏನಿದೆ ಅದು 1338ನೇ ಇಸ್ವಿಲಿ ಹರಿಹರ ಮತ್ತು ಬುಕ್ಕ ಅವರು ವಿಜಯನಗರ ಸಾಮ್ರಾಜ್ಯದ ಫೌಂಡರ್ಸ್ ಏನಿದ್ರು ಅವರು ಕಟ್ಟಿರೋಂಥದ್ದು ಇದು. ಇಲ್ಲಿ 3 ವರ್ಷದಿಂದ 5 ವರ್ಷ ಇರೋ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಅಂತ ತುಂಬ ಜನ ಬರ್ತಾರೆ. ಶಂಕರಾಚಾರ್ಯ ಒಟ್ಟು 4 ಪೀಠ ಸ್ಥಾಪನೆ ಮಾಡಿದ್ದಾರೆ. ಉತ್ತರದಲ್ಲಿ ಬದರಿಯಲ್ಲಿದೆ, ಪೂರ್ವದಲ್ಲಿ ಪುರಿ ಒಡಿಸ್ಸಾದಲ್ಲಿದೆ, ಪಶ್ಚಿಮದ್ದು ಗುಜರಾತಲ್ಲಿದೆ ದ್ವಾರಕಾದಲ್ಲಿ, ದಕ್ಷಿಣದ್ದು ಇದೆ ಶೃಂಗೇರಿಯಲ್ಲಿದೆ. ಇಲ್ಲಿ ಶ್ರೀ ವಿದ್ಯಾತೀರ್ಥರು ತಮ್ಮ ಯೋಗ ಸಾಮರ್ಥ್ಯದಿಂದ ಜೀವ ಸಮಾಧಿ ಪಡಿಬೇಕು ಅಂತ ಸಂಕಲ್ಪ ಮಾಡ್ತಾರೆ. 12 ವರ್ಷ ಕಠಿಣ ತಪಸ್ಸು ಮಾಡ್ತಾರೆ ಅಲ್ಲಿ ತುಂಗಾ ನದಿ ತೀರದಲ್ಲಿ. ಅದಾದಮೇಲೆ ಅವರು ಶಿಷ್ಯರಾದಂತಹ ಶ್ರೀ ಭಾರತೀ ತೀರ್ಥರು, ಶ್ರೀ ವಿದ್ಯಾರಣ್ಯರು ಮತ್ತು ಅಲ್ಲಿ ಇದ್ದಂತಹ ಸ್ಥಳೀಯರ ಜೊತೆ ಬಂದು ನೋಡಿದಾಗ ಅಲ್ಲಿ ಅವರ ಗುರುಗಳ ಶರೀರ ದೃಶ್ಯವಾಗಿಬಿಟ್ಟಿರುತ್ತೆ. ಸೊ ಅಲ್ಲಿ ಒಂದು ಮೇಲೆ ಶಿವಲಿಂಗದ ಥರ ಕಾಣಿಸ್ತಾ ಇರುತ್ತೆ ಅವರಿಗೆ. ಶ್ರೀ ಭಾರತೀ ತೀರ್ಥರು ಮತ್ತು ಶ್ರೀ ವಿದ್ಯಾರಣ್ಯರು ಏನು ಕೋಣೆ ಹೋಗಿರ್ತಾರೆ ಆ ಕೋಣೆಯನ್ನು ಮುಚ್ಚಿಸಿ ಅಲ್ಲಿ ಅದರ ಮೇಲೆ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದಕ್ಕೆ ವಿದ್ಯಾಶಂಕರ ಅಂತ ಹೆಸರಿಡ್ತಾರೆ. ಹೊಯ್ಸಳರ ಶಿಲ್ಪಕಲೆ ಮತ್ತು ವಿಜಯನಗರ ಶಿಲ್ಪಕಲೆನೂ ನೋಡ್ಬೋದು ಇಲ್ಲಿ. ಒಂಥರ ಕೇರಳದಲ್ಲಿ ಇರೋಂಥ ದೇವಸ್ಥಾನದ ಥರ ಕಾಣಿಸುತ್ತೆ ಫಸ್ಟ್ ಟೈಮ್ ನೋಡಿದ್ರೆ.
ಸೊ ಇಲ್ಲೇ ದೇವಸ್ಥಾನದ ಕಡೆಯಿಂದನೇ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಹಾಗೆ ನಾನು ಬಂದಿದ್ದೆ. ಇಲ್ಲಿ ಮೊದಲು ಪಾಯಸ ಹಾಕಿದರು, ಅದಾದಮೇಲೆ ಅನ್ನ ರಸಮ್ಮು, ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಅನ್ನ. ತುಂಬ ಚೆನ್ನಾಗಿತ್ತು. ಅಲ್ಲಿ ಹಿಂದೆ ನದಿ ಹರಿತಾ ಇತ್ತು, ಒಳ್ಳೆ ತಂಪಾದ ಗಾಳಿ ಬರ್ತಾಯಿತ್ತು. ನನಗೆ ಎದ್ದೋಗೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಇನ್ನು ಅರ್ಧ ಗಂಟೆಯಲ್ಲಿ ನನ್ನ ಬಸ್ ಹೊರಡ್ತಾ ಇತ್ತು ವಾಪಸ್ ಬೆಂಗಳೂರಿಗೆ. ಆದರೆ ಯಾವುದೂ ಬೇಡ, ಇಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಇದೇ ನೋಡಿ ಬಸ್ಸು, ಪಲ್ಲಕ್ಕಿ ನಾನ್ AC ಸ್ಲೀಪರ್ ಬಸ್ಸು ಬುಕ್ ಮಾಡಿದ್ದೆ. 9:30ಗೆ ಶೃಂಗೇರಿ ಬಿಡುತ್ತೆ. 5 ಗಂಟೆಗೆಲ್ಲ ವಾಪಸ್ ಬೆಂಗಳೂರಿಗೆ ತಲುಪಿಸ್ತಾರೆ. ಆ್ಯಕ್ಚುಲಿ ಲಾಸ್ಟ್ ಮಿನಿಟ್ ಬುಕ್ಕಿಂಗ್ ಮಾಡಿದ ಕಾರಣ ಲಾಸ್ಟ್ ಸೀಟ್ ಸಿಕ್ಕಿತ್ತು ನನಗೆ. ಚಿಕ್ಕದಾಗಿತ್ತು ಸೀಟು, ಆದರೆ ಒಳ್ಳೆ ನಿದ್ದೆ ಬಂತು ನನಗೆ. ಬಸ್ ಫೇರ್ ಬಂದು 751 ರೂಪಾಯಿ ಇತ್ತು. ಬೆಳಿಗ್ಗೆ 5 ಗಂಟೆಗೆ ಮೆಜೆಸ್ಟಿಕ್ ರೀಚ್ ಆಯಿತು ಬಸ್ಸು. ಮೆಟ್ರೋ ಇಟ್ಕೊಂಡು ವಾಪಸ್ ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ. ಸೊ ಈ ಟ್ರಿಪ್ಪು ಇಲ್ಲಿಗೆ ಮುಗೀತು. ತುಂಬ ಪ್ಲೇಸಸ್ ಕವರ್ ಮಾಡಿದ್ದೀನಿ. ಸೊ ಟೋಟಲ್ 4,000 ರೂಪಾಯಿ ಖರ್ಚಾಗಿದೆ ನಂದು. ನೆಕ್ಸ್ಟ್ ಟ್ರಿಪ್ಪಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.